ಚೌಕಗಣಾಕೃತಿ ಒಳಗ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲಕ್ಕೆ ಸಂಬಂಧಿಸಿದಂತಹ ಫಾರ್ಮುಲಾಗಳನ್ನ ನಾವು ನೋಡೋದಾದ್ರ ಸರಿನ್ರಿ, ಬರೀ ಫಾರ್ಮುಲಾ ಅನ್ನತ್ತೀರಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲಗಳು ಈ ಪಾಠ ನಿಂತಿದ್ದ ಫಾರ್ಮುಲಾಗಳ ಮ್ಯಾಗ. ಫಸ್ಟ್ ನಮ್ಗೆ ಈ ಪಾಠದ ಫಾರ್ಮುಲಾಸ್ಗಳು ಅಂದ್ರ ಸೂತ್ರಗಳು ಬಂದು ಅಂದ್ರ ಮಾತ್ರ ಲೆಕ್ಕಗಳನ್ನ ಬಿಡ್ಸಾಕ್ ಬರ್ತದ. ಸೂತ್ರಗಳಿಲ್ದ ಲೆಕ್ಕಗಳನ್ನ ಬಿಡ್ಸಾಕ್ ಬರಂಗಿಲ್ಲ. ಏನೋ ಒಂದು ಯೋಚನೆ ಮಾಡಿ ಶಾರ್ಟ್ಕಟ್ ಟ್ರಿಕ್ಸ್ ಮಾಡ್ಕೊಂಡ ಇದನ್ನ ಅಲ್ಲಿ ಹಾಕು ಅದನ್ನ ಇಲ್ಲಿ ಹಾಕು. ಓಕೆ, ಯಾಕಂದ್ರೆ ಫಾರ್ಮುಲಾ ವೈಸ್ ನೋಡಿದ್ರನ ಈ ಲೆಕ್ಕಗಳು ಅರ್ಥ ಆಗ್ತಾ ಹೋಗ್ತಾವ. ನೀವು ಆಮೇಲೆ ಬೇಕಾದ್ರೆ ಶಾರ್ಟ್ಕಟ್ ಟ್ರಿಕ್ಸ್ ಅನ್ನ ನೀವು ರೆಡಿ ಮಾಡ್ಕೋಬಹುದು. ಇಲ್ಲಿ ಬರುವಂತ ಕೆಲವೊಂದಿಷ್ಟು ಶಾರ್ಟ್ಕಟ್ಸ್ ಗಳನ್ನ ನಾನು ಕೂಡ ಹೇಳ್ತೀನಿ, ಇವತ್ತು ಡಿಸ್ಕಷನ್ ಮಾಡ್ತೀನಿ. ಆಸ್ ಯೂಶುವಲ್ ಫಾರ್ಮುಲಾ ಬರ್ತಿರಾಕಬೇಕು. ಹಾಗಾದ್ರೆ ಯಾವುದೇ ಒಂದು 3 ಆಯಾಮದ ಆಕೃತಿ ಬಂದು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಮೇಲ್ಮೈ ವಿಸ್ತೀರ್ಣ ಗಣಫಲಕ್ಕೆ ಸಂಬಂಧಿಸಿದಂಗ 3 ಫಾರ್ಮುಲಾಗಳು ಬರ್ತಾವ. ಫಸ್ಟ್ ಒನ್ ಈಸ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದನ್ನ ನಾವು ಇಂಗ್ಲಿಷ್ ಒಳಗ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕೂಡ ಕರಿತೀವಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಯಾವುದೇ ಒಂದು ಆಕೃತಿ ಇತ್ತಂದ್ರ ಅದನ್ನ ಪಾರ್ಶ್ವವಾಗಿ ಅದ್ರ ಮೈ ಏನಿರ್ತದಿಲ್ಲ ಆ ಮೈಯನ್ನ ಅಷ್ಟ ಅಳತೆ ಮಾಡುವಂತಹ ಒಂದು ವಿಸ್ತೀರ್ಣದ ಪರಿಕ್ರಮ ಇದು. ಅಂದ್ರೆ ಮೇಲಿನ ಮುಖ ಕೆಳಗಿನ ಮುಖ ಬಿಡಬೇಕಾಗ್ತದೆ ಇಲ್ಲಿ. ಓಕೆ, ಒಂದು ಚೌಕ ಘನವನ್ನ ನೀವು ತೆಗೆದುಕೊಂಡ್ರಿ ಅಂದ್ರೆ ಮೇಲ್ ಒಂದು ಮುಖ ಕೆಳಗೊಂದು ಮುಖ ಅದನ್ನ ಬಿಟ್ರ ಉಳ್ಕಿದ್ದ ಅದ್ರ ಫೇಸ್ ಅದ್ರ ಸೈಡ್ ಫೇಸ್ ಏನಿರ್ತಾವಲ್ಲ ಆ ಕರ್ವ್ಡ್ ಫೇಸ್ ಅನ್ನ ನಾವು ಪಾರ್ಶ್ವ ಅಂತ ಹೇಳಿ ಕರಿತೀವಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಸೈಡ್ ಎಷ್ಟಿರ್ತಾವು ಅಂದ್ರೆ 4 ಫೇಸ್ ಇರ್ತಾವ. ಓಕೆ,